ನೀ ಬರೆದ ಕಾದಂಬರಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಒಮ್ಮೆ ಮನ್ನಿಸಲಾರೆಯ ಒಲವೇ ಕಥೆಯ 2ನೆಯ ಭಾಗ. ಲೋ ಮೋಕ್ಷ್, ಏನೋ ಇದು ನಿನ್ನ ಅವತಾರ? ಇನ್ನೊಂದು ಗಂಟೆಲಿ ಮದುವೆ ಇಟ್ಕೊಂಡು ಹೀಗೆ ಕಂಠು ಪೂರ್ತಿ ಕುಡಿದು ಮಲಗಿದೆಯಲ್ಲೋ, ಪ್ರಜ್ಞೆ ಇಲ್ಲದೆ ಈಗ ಬಿದ್ದಿದೆಯಲ್ಲ. ಕೆಳಗಡೆ ಅಂಕಲ್ ನಿನಗೋಸ್ಕರ ಕಾಯ್ತಿದ್ದಾರೆ ಕಣೋ. ಎದ್ದೇಳು, ಮದುವೆಗೆ ಎಲ್ಲರೂ ಬಂದಿದ್ದಾರೆ. ಈ ಟೈಮಲ್ಲಿ ಯಾರಾದರೂ ನಿನ್ನನ್ನು ಹೀಗೆ ನೋಡಿದ್ರೆ ಅದೇನು ಅಂದ್ಕೊಳ್ಳೋದಿಲ್ಲ ಹೇಳು? ಹುಡುಗಿ ಮನೆ ಕಡೆಯವ್ರು ಏನಾದರೂ ನಿನ್ನನ್ನು ಈ ರೀತಿ ನೋಡಿದ್ರೆ ಮದುವೆನೇ ನಿಂತೋಗುತ್ತೆ ಮಗ. ಎದ್ದೇಳು ಪ್ಲೀಸ್, ಬೇಗ ಎದ್ದೇಳು, ರೆಡಿಯಾಗು ಎಂದನು ಏಕಾಂತ್ ಗೆಳೆಯನ ಕೈ ಹಿಡಿದು ಮೇಲೇಳಿಸುತ್ತ. ಮೋಕ್ಷ್ ಕಲ್ಯಾಣ ಮಂಟಪದ ಮೇಲೆ ಟೆರೆಸ್ ಮೇಲೆ ಬಿದ್ದಿದ್ದ, ಕಂಠ ಪೂರ್ತಿ ಕುಡಿದು. ಲೆಟ್ ದೆಮ್ ಸ್ಟಾಪ್ ದಿಸ್ ಬ್ಲಡಿ ಮದುವೆ ಕಾಂತ್ ಎಂದನು ನಶಿಯಲ್ಲಿ. ಲೋ ಈಡಿಯಟ್, ಏನೇನೋ ಮಾತಾಡಬೇಡ, ಎದ್ದು ಬಾ, ಕೈ ಹಿಡಿದು ಮೇಲಕ್ಕೆ ಇಳಿಸುತ್ತಾ ಹೇಳಿದನು ಏಕಾಂತ್. ಡ್ಯೂಡ್, ಯಾರಿಗೂ ಹೇಳ್ದ ವಿಷಯನ ನಾನು ನಿನ್ಗೆ ಹೇಳ್ತಿದ್ದೀನಿ ಮಗ. ನನಗೆ ಈ ಮದುವೆ ಇಷ್ಟ ಇಲ್ಲ ಅಲ್ಲಿ ಏಕ್. ಆ ಹುಡುಗಿ ಅಂತೂ ಇಷ್ಟನೇ ಇಲ್ಲ. ಪ್ಲೀಸ್ ಮದುವೆ ನಿಲ್ಲಿಸೋ ಎಂದನು ಮೋಕ್ಷ್ ಮತ್ತಿನಲ್ಲಿ. ಜಸ್ಟ್ ಶಟಪ್ ಮೋಕ್ಷ್. ಮದುವೆ ಹೆಣ್ಣು ಹಸೆಮಣೆ ಏರೋಕ್ಕೆ ರೆಡಿಯಾಗಿರೋ ಈ ಟೈಮಲ್ಲಿ ಇದೇನೋ ನಿನ್ನ ಮಾತು? ನಡಿ ಮೊದಲು. ಇದು ತಮಾಷೆ ವಿಷಯ ಅಲ್ಲ ಮೋಕ್ಷ್, ಒಂದು ಹೆಣ್ಣಿನ ಲೈಫ್ ವಿಷಯ ಕಣೋ. ನೋಡು, ಮಂಟಪಕ್ಕೆ ಬಂದು ಒಂದು ಹುಡುಗನ ಮದುವೆ ನಿಂತೋದ್ರೆ ಅದಕ್ಕೆ ಈ ಸಮಾಜ ಏನೂ ಹೇಳಲ್ವೋ? ಆದರೆ ಅದೇ ಒಂದು ಹೆಣ್ಣಿನ ಮದುವೆ ನಿಂತೋದ್ರೆ ಆಳಿಗೊಂದು ಕಲ್ಲು ಅನ್ನೋ ಹಾಗೆ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ. ನನ್ನ ಫ್ರೆಂಡ್ ಸಲುವಾಗಿ ಒಂದು ಹೆಣ್ಣಿನ ಬಾಳು ಹಾಳಾಗೋದು ನನಗಿಷ್ಟ ಇಲ್ಲ ಮೋಕ್ಷ್. ಅದಕ್ಕೆ ನಾನು ಅವಕಾಶ ಕೂಡ ಮಾಡಿಕೊಡೋದಿಲ್ಲ. ನಡಿ, ರೆಡಿಯಾಗುವಿಯಂತೆ ಎಂದು ಅವನಿಗೆ ಆಸರೆ ಕೊಟ್ಟು ಕೊನೆಯ ಅಂತಸ್ತಿನಲ್ಲಿದ್ದ ಮದುಮಗನ ಕೋಣೆಗೆ ಕರೆದುಕೊಂಡು ಬಂದು ಅವನಿಗೆ ರೆಡಿಯಾಗಲು ಸಹಾಯ ಮಾಡಿ ಅವನನ್ನು ಮದುಮಗನನ್ನಾಗಿ ಮಾಡಿ ಬಾಸಿಂಗ ಕಟ್ಟಿದನು ಏಕಾಂತ್. ಐ ಟೋಲ್ಡ್ ಹರ್ ಮಗ, ನಮ್ಮ ಮನೇಲಿ ನಾನು ಹೇಳಿದ್ರೆ ಒಪ್ಪೋದಿಲ್ಲ. ಯು ಓನ್ಲಿ ಟೆಲ್ ದಟ್ ನನಗೆ ಹುಡುಗ ಇಷ್ಟ ಆಗಲಿಲ್ಲ ಅಂತ. ಆದರೆ ಅವಳು ಹಾಗೆ ಮಾಡಲಿಲ್ಲ ಕಣೋ. ಬೇಡ ಅಂದರೂ ಬೇಕು ಬೇಕು ಅಂತ ಮದುವೆ ಮಾಡ್ಕೊಳಕ್ಕೆ ಒಪ್ಪಿದ್ದಾಳೆ. ಡ್ಯಾಮಿಟ್ ಎಂದವನೇ ನೀರಿನ ಬಾಟಲನ್ನು ಎತ್ತಿ ಬಿಸಾಡಿದನು ಮೋಕ್ಷ್. ಅಷ್ಟರಲ್ಲೇ ಮದುಮಗನನ್ನು ಕರೆಯಲು ಖುದ್ದು ತಾನೇ ಬಂದಿದ್ದ ಶೌರ್ಯನ ಮೇಲೆ ಅವನೆಸೆದ ಬಾಟಲ್ ಬಿದ್ದಿತ್ತು. ಅವನನ್ನು ಅಲ್ಲಿ ನೋಡಿದ ಏಕಾಂತ್ ಗೆಳೆಯನ ಕಿವಿಯತ್ತ ಬಾಗಿ ಏನೂ ಮಾತನಾಡದಂತೆ ಹೇಳಿ ಸುಮ್ಮನಿರಿಸಿ, ಅದೇನಿಲ್ಲ ಶೌರ್ಯ, ಈ ನಮ್ಮ ಮದುವೆ ಹುಡುಗ ಇದ್ದಾನಲ್ಲ, ಅವನಿಗೆ ಯಾವಾಗ ನಿಮ್ಮ ತಂಗಿನ ನೋಡ್ತೀನೋ ಅಂದಂಗಾಗಿದೆ. ಪುರೋಹಿತರು ಬೇಗ ಕರಿತಿಲ್ವಲ್ಲ ಅಂತ ಕೋಪದಲ್ಲಿ ಬಾಟಲ್ ಎಸೆದ. ಅದು ನಿಮ್ಮ ಮೇಲೆ ಬಿತ್ತು. ಏನೋ ಒಂದು ಸುಳ್ಳು ಹೇಳಿದನು ಏಕಾಂತ್. ಏಕಾಂತ್ನ ಮಾತಿಗೆ ನಕ್ಕು, ಅಷ್ಟು ಅರ್ಜೆನ್ಸಿ ಬೇಡ ಭಾವ. ನನ್ನ ತಂಗಿ ನೋಡೋಕ್ಕಷ್ಟೇ ಕ್ಯೂಟಾಗಿದ್ದಾಳಲ್ಲ ಅಂತ ಮರಳಾಗಬೇಡಿ. ರಾಕ್ಷಸಿ ಅವಳು. ಮದುವೆ ಆದಮೇಲೆ ನಿಮಗೇ ಗೊತ್ತಾಗುತ್ತೆ. ಬಾದಾಮಿ ಥರ ನಿಮ್ಮನ್ನು ಹುರಿದು ತಿಂದುಬಿಡ್ತಾಳೆ ಎಂದು ನಗುತ್ತಾ ಹೇಳಿದ ಶೌರ್ಯ, ಸರಿ ಕೆಳಗಡೆ ಬನ್ನಿ, ಪುರೋಹಿತರು ಕೂಗ್ತಿದ್ದಾರೆ ಎಂದನು. ಸರಿ ಶೌರ್ಯ, ನೀವು ನಡೀರಿ, ನಿಮ್ಮ ಹಿಂದೆನೇ ಕರ್ಕೊಂಡು ಬರ್ತೀನಿ ಉತ್ತರಿಸಿದ್ದು ಏಕಾಂತ್. ಏಕಾಂತ್ನ ಮಾತಿಗೆ ಒಪ್ಪಿ ಅಲ್ಲಿಂದ ಹೊರಟು ಹೋದನು ಶೌರ್ಯ. ಗೆಳೆಯನತ್ತ ತಿರುಗಿರ ಏಕಾಂತ್, ಮಗ, ದಿಸ್ ಇಸ್ ನಾಟ್ ಅ ಟೈಮ್ ಟು ಡಿಸೈಡ್. ಮದುವೆ ಇಲ್ಲಿವರೆಗೂ ಬಂದಾಗಿದೆ, ಇನ್ನೇನೂ ಮಾಡೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಯಾಕೆ ಇಷ್ಟ ಇಲ್ಲ ಅಂತನಾದರೂ ಕಾರಣ ಹೇಳು. ನೀನು ಯಾರನ್ನಾದರೂ ಲವ್ ಮಾಡ್ತಿದೀಯಾ ಎಂದನು ಏಕಾಂತ್. ನೋ ಏಕ್, ನನ್ನ ಪ್ರಾಬ್ಲಮ್ ಹೇಳಿದ್ರೆ ನಿಂಗೆ ಅರ್ಥ ಆಗೋಲ್ಲ ಡ್ಯೂಡ್. ಇವಳನ್ನೇ ಅಲ್ಲ, ಬೇರೆ ಯಾವ ಹುಡುಗಿನೂ ಪ್ರೀತಿಸೋಕೆ ನನ್ನಿಂದ ಆಗೋದಿಲ್ಲ ಎಂದನು ಮೋಕ್ಷ್. ಅಂದಮೇಲೆ ನೀನು ಯಾರನ್ನೂ ಪ್ರೀತಿ ಮಾಡ್ತಿಲ್ಲ ಅಂತ ಆಯಿತು. ಹಾಗೊಂದು ವೇಳೆ ನೀನೇನಾದರೂ ಲವ್ ಮಾಡ್ತಿದ್ದಿದ್ರೆ ನಾನೇ ಹೆಲ್ಪ್ ಮಾಡ್ತಿದ್ದೆ. ವಿಷಯ ಇಲ್ಲಿವರೆಗೂ ಬರೋಕೇ ಬಿಡ್ತಿರ್ಲಿಲ್ಲ. ಎದ್ದೇಳು ಮೋಕ್ಷ್, ಪ್ರೀತಿ ಅನ್ನೋದು ಕೇಸರಿಬಾತ್ ಅಲ್ಲ, ಅದು ಅಂದ್ಕೊಂಡು ಕೂಡಲೇ ಆಗಿಬಿಡೋಕೆ. ಅದಕ್ಕೆ ಟೈಮ್ ಬೇಕು. ಆ ಟೈಮ್ ಮದುವೆ ಆದಮೇಲೆ ಯಥೇಚ್ಛವಾಗಿ ಸಿಗುತ್ತೆ. ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತಾರೆ ಕಣೋ. ಯಾರಿಗೆ ಯಾರು ಅನ್ನೋದು ಕೂಡ ಮೊದಲೇ ನಿರ್ಧಾರ ಆಗಿರುತ್ತೆ. ಅದನ್ನು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಯೋಚನೆ ಮಾಡಬೇಡ, ಎದ್ದೇಳು. ಈಗ ಇಷ್ಟ ಇಲ್ಲದೆ ಇರ್ಬೋದು ಮಗ, ಆದರೆ ಮುಂದೆ ಇಷ್ಟ ಆಗೇ ಆಗುತ್ತೆ. ನಮ್ಮ ಭಾರತೀಯ ವೈವಾಹಿಕ ಸಂಸ್ಕೃತಿ ಇದೆಯಲ್ಲ, ಅದಕ್ಕಿರುವಂಥ ಶಕ್ತಿನೇ ಅಂಥದ್ದು. ಮದುವೆಗೆ ಮೊದಲು ಪ್ರೀತಿ ಮಾಡೋದಕ್ಕಿಂತ ಮದುವೆ ಆದಮೇಲೆ ತಾಳಿ ಕಟ್ಟಿದ ಹೆಂಡ್ತಿನ ಪ್ರೀತಿಸೋದು ತುಂಬ ಫ್ರೆಶ್ ಫೀಲಿಂಗ್ ಕಣೋ. ಟ್ರಸ್ಟ್ ಮೀ, ಮುಂದೊಂದು ದಿನ
ನನ್ನ ಹೆಂಡ್ತಿನೇ ನನ್ನ ಪ್ರಪಂಚ ಅಂತೀಯ ಎಂದು ಅವನನ್ನು ಮಾತಿನಲ್ಲಿ ಪುಸಲಾಯಿಸಿ ಮಂಟಪದತ್ತ ಕರೆದುಕೊಂಡು ಹೊರಟನು ಏಕಾಂತ್. ಮೇಲ್ನೋಟಕ್ಕೆ ಗೆಳೆಯನ ಮಾತಿಗೆ ಬೆಲೆ ಕೊಟ್ಟು ನಡೆದರೂ ಬೇಡ ಎಂದು ರಿಕ್ವೆಸ್ಟ್ ಮಾಡಿದ ಮೇಲೂ ಹಠಕ್ಕೆ ಬಿದ್ದವಳಂತೆ ತನ್ನನ್ನು ಮದುವೆಯಾಗಲು ಮುಂದಾಗಿರುವ ಅವಳ ಮೇಲೆ ಗಂಟಲಿನವರೆಗೂ ಕೋಪವಿತ್ತು ಮೋಕ್ಷಿಗೆ. ಮುಂದೇನಾಗುತ್ತೆ? ಈ 3 ಗಂಟಿನ ನಂಟು ಎಷ್ಟರವರೆಗೂ ನಿಲ್ಲುತ್ತೆ? ಕಾದು ನೋಡೋಣ. ಧನ್ಯವಾದಗಳು.